ಕೈಯಲ್ಲಿ ಕೈಯಂಡಪ್ಪ ಸರ್ ಎಲ್ಲ ಈ ಕಡೆ ನೋಡಿ ಹಾಗೆ ತಾಲೂಕು ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಂಕೇತ ಅವರು ಬಂದಿದ್ದ ಅವ್ರಿಗೂ ಸ್ವಾಗತ. ಅದೇ ರೀತಿ ಕಾರ್ಯದರ್ಶಿಗಳಾದ ನಾಗೇಶ್ ಅವರು ಬಂದಿದ್ದ ಅವ್ರಿಗೂ ಸ್ವಾಗತವನ್ನು ಬಯಸಿದ್ದಾರೆ. ಸಮಾರಂಭಕ್ಕೆ ಆಗಮಿಸಿ ನಮ್ಮ ನಿಮ್ಮೆಲ್ಲರ ಮನಸ್ಸು ಸಂತೃಪ್ತಿಪಡಿಸಿದರೆ ಸೊ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಸ್ವಾಗತ ಸುಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು VM ರಮೇಶ್ ಸುಮಾರು ಅವರ ಬಗ್ಗೆ ಹೇಳಬೇಕು ಅಂದ್ರೆ ಸುಮಾರು ಇಲ್ಲಿ ಅತಿಥಿಗಳು ಅವ್ರ ಜೊತೆ ಕೆಲಸ ಮಾಡಿರೋ ಸಹಪಾಠಿಗಳು ಇದ್ದಾರೆ. ಸೊ ನಮಗಿನ ಹೆಚ್ಚಾಗಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ನಮ್ಮ ರಮೇಶ್ ಸರ್ ಮುಲ್ಬಾಲ್ ಉಪವಿಭಾಗದಲ್ಲಿ ಸುಮಾರು 10 ವರ್ಷ ಕಾಲ ಸತತವಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಪ್ರಥಮವಾಗಿ ನಾವೇನಂದ್ರೆ ಹೇಳಿದ್ರೆ ಅವರ ಕುಟುಂಬ ಅವರ ಪರಿವಾರ ಈ ಒಂದು ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿ ನಮ್ಮನ್ನ ಕುರಿತು ಅವ್ರು ಮಾತಾಡಬೇಕು. ಆದ್ರೆ ಅದಕ್ಕೆ ಮೊದಲು ನಾವೇನು ಅವ್ರ ಬಗ್ಗೆ ಒಂದೇ ಒಂದು ವಿಷಯ ಮಾತಾಡ್ತೀವಿ. ಅವರು ಮನುಷ್ಯ ಮಹತ್ ಕಾಯ ಅದೇನು ಹೇಳ್ತಾರಲ್ಲ, ದೊಡ್ಡ ವಿಷಯದಲ್ಲಿ ಚಿಕ್ಕ ಕೆಲಸ ಅಂತಾರಲ್ಲ ಅಂತ ಅದು ಒಂದೇ ಒಂದು ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಈ ಒಂದು ಕೆಲಸ ಮಾಡೋಕ್ಕೆ ಇದೊಂದು ಸಾಕ್ಷಿ. ಒಂದು ನೌಕರ, ಒಂದು ಜೈ ಇವತ್ತಿನವರೆಗೂ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರಲಿಲ್ಲ. ಎಲ್ಲನೂ ಸರಿದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಒಂದು ಲಿಂಗಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಕ್ಕೆ ಇವತ್ತು ನಾವು ಅವರಿಗೆ ಈ ಒಂದು ದೇವರು ನಮ್ಮೊಂದು ಅವಕಾಶ ಕೊಡ್ತಾರೆ. ಸೊ ಅವಕಾಶ ನಾವು ತೋರಿಸ್ಕೋಬೇಕಾಗುತ್ತೆ. ನಮ್ಮಿಂದ ಅವಕಾಶವನ್ನ ಈ ಒಂದು ಕೆಲಸದ ರೂಪದಲ್ಲಿ ಯಾವ ತರ ಜನಗಳಿಗೆ, ಬಡವರಿಗೆ, ಬಡಬಗ್ಗರಿಗೆ ಯಾವ ತರ ನಾವು ಕೆಲಸ ಕೊಡ್ಬೇಕಾಗಿತ್ತು, ನಮ್ಮಿಂದ ಏನ್ ಸರ್ವಿಸ್ ಮಾಡ್ಬೋದು, ನಮ್ಮನ್ನು ಯಾವ ತರ ನಾವಿಲ್ಲದೆ ಇರೋದು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ನೆನೆಸ್ಕೋಬೇಕು ಅಂತ ಕೆಲಸ ಕೂಡ ನಮ್ಮ ಅಧಿಕಾರಿ ವರ್ಗದವರು ಮಾಡೋಕೆ ಅವ್ರ ಕೈಯಲ್ಲಿರುತ್ತೆ. ಸೊ ಅದೇ ತರ ಅವರು ಯಾವುದೇ ಕನ್ಸ್ಯೂಮರ್ಗಾಗ್ಲಿ, ಯಾವುದೇ ಗ್ರಾಹಕಕ್ಕಾಗಲಿ, ಯಾವುದೇ ಎಂಪ್ಲಾಯಿಗಾಗಲಿ ಯಾವುದೇ ವಿಷಯದಲ್ಲಿ ತೊಂದರೆ ಮಾಡಿಲ್ಲ. ಅವ್ರಿಗೆ ಏನು ಅವರಿಂದ ಈ ಅವಕಾಶ ಕೆಲವರು ಹೇಳ್ತಾರೆ. ಅವರ ಪರಿವಾರಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆ ದೇವರು ಆಯುಷು ಆರೋಗ್ಯ ಕೊಟ್ಟು 100 ವರ್ಷ ಬಾಳಿನಲ್ಲಿ ಬೆಳೆದ್ಬಿಟ್ಟು ಈ ವರ್ಷ ಈ ವೇದಿಕೆಯಲ್ಲಿ ಈ ಸುಂದರ ಸಂಜೆಯ ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಾಯಕ ಕಾರ್ಯನಿರ್ವಾಹಕ ಶ್ರೀ VM ರಮೇಶ್ ಸಾಹೇಬ್ರೆ, ಮಿಸಸ್ ರಮೇಶ್ ಅವರೇ, ಕೋಲಾರ ವೃತ್ತದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧೀಕ್ಷಕ ಇಂಜಿನಿಯರಾದಂಥ ಶ್ರೀ BN ದೇವಿರೆಡ್ಡಿ ಸಾಹೇಬ್ ಅವರೇ, ಎಲ್ಲ ನನ್ನ AWE ಮಿತ್ರರೇ, ಸಹಾಯಕ ಇಂಜಿನಿಯರ್ಗಳೇ, ಶಾಖಾಧಿಕಾರಿಗಳೇ, ಶ್ರೀ VM ರಮೇಶ್ ಸರ್ ಅವರ ಕುಟುಂಬದ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಗುತ್ತಿಗೆದಾರ ಮಿತ್ರರೇ ಹಾಗೂ ಬಂಧು ಭಗಿನಿಯರೇ, ಇವತ್ತೊಂದು ದಿವಸ ನಮ್ಮ VM ರಮೇಶ್ ಅವರು ಏನು ನಿವೃತ್ತಿ ಹೊಂದಿ ಸೇವೆಯಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಇವತ್ತು ನಮಗೆ ಸಂತೋಷ ಹಾಗೂ ದುಃಖ ಎರಡೂ ಆಗ್ತಾ ಇದೆ. ಸಂತೋಷ ಯಾಕೆ ಅಂತಂದ್ರೆ ಅವರು 38 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ನೀಡಿ ಈ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿದ್ದಾರೆ. ಹಾಗೂ ಯಾವುದೇ ಒಂದು ಕಳಂಕ ಇಲ್ದಿರ, ಯಾವುದೇ ದೂರು ದುಮ್ಮಾನಗಳಿಲ್ದಿರ ಅವರು ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಅದೇ ನಮ್ಮ ಸಂತೋಷ. ಏನು ಅಂತಂದ್ರೆ ಅವರ ಒಡನಾಟ ಪ್ರತಿದಿನ ಇರೋದಲ್ಲ ಅನ್ನೋದು ಅದೊಂದು ದುಃಖ ಇರ್ತದೆ. VM ರಮೇಶ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ 1983ರಿಂದ 86 ಸರ್ಕಾರಿ ಪಾಲಿಟೆಕ್ನಿಕ್ ಚಿಂತಾಮಣಿಯಲ್ಲಿ ನಾವು ಸಹಪಾಠಿಗಳಾಗ್ತಾ ಇದ್ವಿ. ನಾವು ಜೊತೆಗೆ ಒಂದೇ ಬ್ಯಾಚ್ ಅಲ್ಲಿ ಓದಿದ್ವಿ. ಅಲ್ಲಿ ಇವರು PUC ಮಾಡ್ಕೊಂಡು ಬಂದಿದ್ರು, ನಾವು SLC ಮಾಡ್ಕೊಂಡು ಹೋಗಿದ್ವಿ. ರಮೇಶ್ ಸರ್ ಅವ್ರು ಏನ್ ಮಾಡ್ತಾ ಇದ್ರು, ಪ್ರತಿಯೊಂದು ಈಕ್ವೇಶನ್ ಅನ್ನ ಬೇಗ ಸಾಲ್ವ್ ಮಾಡಿಬಿಡ್ತಾ ಇದ್ರು. ಬೆಳಿಗ್ಗೆ ಇಂಜಿನಿಯರ್ಗಳ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ ಎತ್ತಿದ ಕೈ. ಅವರು ನಮಗೆ ವಿದ್ಯಾರ್ಥಿ ದೆಸೆಯಿಂದ ಕೂಡ
ನಮಗೆ ಈ ಎಲ್ಲ ಈಕ್ವೇಶನ್ಸು LHS = RHS ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅವರಲ್ಲಿ ನಾವೆಲ್ಲ ಕಂಡಂತ ನಾಯಕತ್ವ ಗುಣಗಳು ನಾವೆಲ್ಲರೂ ಕೂಡ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ಒಂದು ವಿದ್ಯುತ್ ಅಪಘಾತಗಳಾದಾಗ ಬೇರೆ ಉಪವಿಭಾಗಗಳಲ್ಲಿ ನಾವು ನೋಡಿದ್ದೀವಿ, ಬೇರೆ ವಿಭಾಗಗಳಲ್ಲಿ ನಾವು ನೋಡಿದ್ದೀವಿ, ಶಾಖಾಧಿಕಾರಿಗಳಿಂದ ಹಿಡಿದು ಸಹಾಯಕ ಇಂಜಿನಿಯರ್ಗಳು, ಪವರ್ಮೆನ್ಗಳಿಗೆ ಶಿಸ್ತ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತಹ ಸಂದರ್ಭ ಇರ್ತದೆ. ಯಾವುದೇ ವಿದ್ಯುತ್ ಅಪಘಾತ ಆದರೂ ಕೂಡ ನಾನು ನೋಡ್ದಂಗೆ ಪರಿಶೀಲನೆಗೆ ನಾನು ಬಂದಾಗ ಸಾವಧಾನವಾಗಿ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ತಮ್ಮ ಆಧೀನ ಯಾರ್ಯಾರು ಸಿಬ್ಬಂದಿಗಳಿರ್ತಾರೆ ಅವರ ಹಿತವನ್ನ ಕಾಪಾಡಿಕೊಂಡು ಅವರು ಕಾರ್ಯವನ್ನ ನಿರ್ವಹಿಸಿರೋದು ನಿಜವಾಗ್ಲೂ ನಮಗೆಲ್ಲ ಅದು ಅನುಕರಣೀಯ. ಇದರಿಂದ ನಮ್ಗೇನು ಗೊತ್ತಾಗ್ತದೆ ಅಂತಂದ್ರೆ, ಈ ಒಂದು ಗಡಿನಾಡು ಪ್ರದೇಶವಾದ ಮುಳಬಾಗಿಲಿನಲ್ಲೂ ಕೂಡ ಕಾಲ ಒಂದೇ ಉಪವಿಭಾಗದಲ್ಲಿ ಯಾವುದೇ ಒಂದು ದೂರುಗಳಿಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ, ಯಾವುದೇ ಒಂದು ವಿಷಯ ಆಗಲಿ ಅವರು ಬೋಸ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ಅವ್ರ ಮಗಳು ದಿವ್ಯಾ, ಆಮೇಲೆ ಪೂಜಾ, ಇವರೆಲ್ಲರಿಗೂ ತುಂಬಾ ಚೆನ್ನಾಗಿ ಸೈಕಲ್ ಮಾಡಿಸ್ಬಿಟ್ಟಿದ್ದಾರೆ. M.Tech ಮಾಡಿಬಿಟ್ಟು